ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಮ್ಮ ಮನೇಲಿ ಯಾರು ಇಲ್ಲ. ಸೊ ಎಲ್ಲರೂ ತಿರುಪ್ತಿಗೆ ಹೋಗಿದ್ದಾರೆ. ಇವತ್ತೆಷ್ಟು ಜುಲೈ 17th. ಸೊ ತಿರುಪ್ತಿಗೆ ಹೋಗಿದ್ದಾರೆ ಬೆಳಗ್ಗೆನೆ. ಸೊ ಮನೇಲಿ ನನ್ನ ಇಬ್ಬರು ಮಕ್ಕಳು ಮತ್ತು ವಿವೇಕ್ ಮತ್ತು ನಮ್ಮವ್ವ ಇಷ್ಟೇ ಜನ ಇರೋದು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ನಾಷ್ಟ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಚಪಾತಿ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ನಾಷ್ಟಕ್ಕೆ. ಸೊ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ. ಸೊ ಅವ್ರ ಮಕ್ಕಳಿಬ್ರು ಮಲಗಿದ್ದಾರೆ. ಅವ್ರು ಎದೊಳಷ್ಟರಲ್ಲಿ ಕೆಲಸ ಮುಗಿಸ್ಕೊಳಕ್ಕೆ ಇಲ್ಲಾಂದರೆ ನಿಜವಾಗ್ಲೂ ಒಂದು ಕೆಲಸನೂ ಆಗಲ್ಲ ನಂದು. ಸೊ ಅದಕ್ಕೆ ಬೇಗ ಬೇಗ ಮಾಡಿಕೊಂಡು, ಸೊ ಇವತ್ತು ಏಕಾದಶಿ ಬೇರೆ. ಸೊ ಏಕಾದಶಿ ವ್ರತ ಏನೇನಕ್ಕೆ ಮಾಡ್ತಾರೆ, ಹೆಂಗೆ ಮಾಡಬೇಕು ಅಂತ ನಾನು ಈ ಕಂಪ್ಲೀಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ತುಂಬ ಒಳ್ಳೆಯದಾಗುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಇದು ಜಸ್ಟ್ ಏಕಾದಶಿ ಅಷ್ಟೇ, ವೈಕುಂಠ ಏಕಾದಶಿ ಅಲ್ಲ. ಸೊ ಏಕಾದಶಿ ಏನಕ್ಕೆ ಸ್ಟಾರ್ಟ್ ಆಗೋದು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಏನಕ್ಕೆ ಎತ್ತ ಎಲ್ಲ ನಾನು ಈ ಕಂಪ್ಲೀಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಬೇಗ ಫಟಾಫಟ ಅಂತ ಬೀಟ್ರೋಟ್ ಪಲ್ಯ ಮಾಡ್ಕೊಡೋಣ. ಪಾತ್ರೆ ಎಲ್ಲ ಬೆಳಗಿರ್ತಾರೆ. ಬೆಳಗ್ಗೆನೆ 6 ಗಂಟೆಗೆಲ್ಲ ಎದ್ದು ಪಾತ್ರೆ ಎಲ್ಲ ಬೆಳ್ಕೊಡ್ತಾರೆ. ಸೊ ಜೋಡಿಸ್ಕೊತೀನಿ. ನಮ್ಮ ಮತ್ತೆ ಜೋಡಿಸ್ಕೊತಾ ಇದ್ವಿ. ಇವತ್ತು ನಮ್ಮ ಮತ್ತೆ ಇಲ್ವಲ್ಲ, ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಮಕ್ಕಳಿರೋ ಮನೇಲಿ ಫಟಾಫಟ ಅಂತ ಯಾವ ಕೆಲಸನೂ ಆಗಲ್ಲ ಗೈಸ್. ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಪೂಜೆ ಮಾಡೋಣ ಅನ್ಕೊಂಡೆ, ಆಗಲಿಲ್ಲ. ತುಳಸಿ ಬೇರೆ ಇಲ್ಲ ಗೈಸ್. ಇವತ್ತು ಏಕಾದಶಿ ಒಳ್ಳೆ ದಿನ. ತುಳಸಿ ಹಾಕಿ ಪೂಜೆ ಮಾಡಿದ್ರೆ ಒಳ್ಳೇದು. ಸೊ ತುಳಸಿ ಹಾಕಿ ಪೂಜೆ ಮಾಡೋದ ಅಂದರೆ ನಿನ್ನೆ ನೈಟ್ ಲೇಟ್ ಆಗೋಗ್ಬಿಟ್ಟು. ಸೊ ತುಳಸಿನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಸೊ ಬನ್ನಿ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ನನ್ನ ಮಗಳು ಈ ರೂಮಲ್ಲಿ ಮಲಗಿದ್ದಾರೆ. ಇನ್ನು ಎದ್ರೆ ಫಸ್ಟ್ ಅವ್ರು ಕೇಳೋದೆ ಅಜ್ಜಿ ಎಲ್ಲಿ ಅಂತ. ಸೊ ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ಇಲ್ಲಿ ನನ್ನ ಮಗ ಮಲಗಿದ್ದಾನೆ, ಸೈಡಲ್ಲಿ ಮಲಗಿದ್ದಾನೆ. ಅವ್ನು ಬಿದ್ದೋಗ್ಬಿಡ್ತಾನೆ ಅಂತ ಹೇಳಿ ಸೊ ಆ ಥರ ಇಟ್ಟಿದ್ದೀನಿ. ನೋಡಿ, ಬೀಟ್ರೋಟ್ ತುರ್ಕೋತಾ ಇದೆ. ಫಸ್ಟ್ ಎಲ್ಲ ನಮ್ಮ ಅತ್ತೆ ಹತ್ರ ತಿನ್ಸ್ಕೊಳ್ಳೋಳು ಅವಳು. ಇವಾಗ ಅದೇನೋ 2 weeks ಇಂದ ಗಾನ ಬೇಕು, ಅವಳನ್ನ ನಮ್ಮ ಮಮ್ಮಿ ಅಂತಾಳೆ. ಒಂದೊಂದ್ಸರಿ ಮಮ್ಮಿ ಅಂತಾಳೆ, ಇನ್ನು ಆಮೇಲೆ ಡೇಸ್ ಎಲ್ಲ ಗಾನ ಅಂತಾನೆ ಕರೆಯೋಳು. ಸೊ ಯಾವಾಗಲೂ ಗಾನ ಬೇಕು ಅಂತ ಹೇಳ್ಕೊಂಡಿರ್ತಾಳೆ. ಇವಾಗ ತಿನ್ಸೋದು ಎಲ್ಲ ಮಾಡಿಸೋದು ನಾನೇನೆ. ಸೊ ಅದ್ರಲ್ಲೇನು ಕಷ್ಟ ಆಗಲ್ಲ. ಸೊ ನಾವು ಯಾಕೆ ಶಿಂಕಲ್ಲಿ ತೊಳೆಯೋಣ ಅಂದರೆ ಪಾತ್ರೆನ, ನಮ್ಮ ಶಿಂಕು ಸ್ವಲ್ಪ ಚಿಕ್ಕದಾಗಿದೆ, ತೊಳೆಯೋಕ್ಕಾಗಲ್ಲ. ಅಷ್ಟು ಜಾಸ್ತಿ ಪಾತ್ರೆ ಬಿಡುತ್ತೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ತೊಳೆಯೋಕ್ಕಾಗಲ್ಲ.
ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಮಕ್ಕಳಿರೋ ಮನೇಲಿ ಆಗಲ್ಲ, ಅವ್ರು ಹಿಡಿಯೋಕ್ಕೂ ಆಗಲ್ಲ ಅಂತ ಗೊತ್ತು ನಮ್ಮ ಜೊತೆಗೆ. ಸೊ ಅದಕ್ಕೆ ಬೆಳಗ್ಗೆನೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದಾರೆ. ಸೊ ಬೇಗ ಮಾಡಬೇಕು ಅಂದ್ರೆ ಇದನ್ನ ಪ್ರಿಪೇರ್ ಮಾಡ್ಕೋಬೋದು. ಡ್ಯೂಟಿಗೆ ಹೋಗಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಓದೇ ಇರೋದೀಗ. ಪಾತ್ರೆ ಜೋಡಿಸ್ಕೊಳ್ಳೋಣ. ಮಧ್ಯಾಹ್ನದ ಊಟಕ್ಕೆ ಸಾರೆಲ್ಲ ಪ್ರಿಪೇರ್ ಆಗಿದೆ. ರೈಸ್ ಒಂದು ಮಾಡ್ಕೋಬೇಕಷ್ಟೇ ನನಗೆ, ನನ್ನ ಮಕ್ಕಳಿಗೆ. ಸೊ ಇವಾಗ ಬೀಟ್ರೂಟ್ ಪಲ್ಯ ಆಗ್ತಾ ಬಂತು. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮಾಡೋಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಗೈಸ್, ಪೂಜೆ ಎಲ್ಲ ಮಾಡಿ ಆಯಿತು, ನೋಡ್ಬೋದು ನೀವು. ಸೊ ರಾಯರ್ಗೆ ಇವತ್ತು ಯಾವ ಹೂವನೂ ಹಾಕಲ್ಲ. ಸೊ ಹೂವು ಯಾಕೆ ಹಾಕಲ್ಲ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ಬೋದು. ಬರೀ ತುಳಸಿ ಮಾತ್ರನೇ ರಾಯರ್ಗೆ ಹಾಕೋದು. ಮತ್ತು ನೈವೇದ್ಯ ಕೂಡ ರಾಯರ್ಗೆ ಇಡಲ್ಲ ಇವತ್ತು. ಸೊ ನೋಡ್ಬೋದು, ಈ ಥರ ಮಾಡಿದ್ದೀನಿ. ಇವತ್ತು ಏಕಾದಶಿ ಪೂಜೆ ಅಂತಲೇ ಹೇಳ್ಬೋದು. ತುಳಸಿ ಇಟ್ಟಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಮುಗಿಸಿದಾಯಿತು, ನೀವೆಲ್ಲ ನೋಡಿರ್ತೀರಾ. ಸೊ ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಏಕಾದಶಿ ಟೈಮಲ್ಲಿ ಮತ್ತು ವೈಕುಂಠ ಏಕಾದಶಿ ಟೈಮಲ್ಲಿ ಸೊ ರಾಯರು ಉಪವಾಸಗ್ರಹ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನೈವೇದ್ಯ ಇಡಲ್ಲ. ಮತ್ತು ಮಂತ್ರಾಲಯದಲ್ಲಿ ನೀವು ನೋಡಿರ್ತೀರಾ, ಗಮನಿಸಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಗಮನಿಸಿದ್ದೀನಿ. ಸೊ ಇದನ್ನೆಲ್ಲ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಒಂದಷ್ಟು ವಿಷಯಗಳು ನಾನು ನಮ್ಮಮ್ಮೆಯಿಂದ ಕಲ್ತಿರೋದು, ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥದ್ದು. ಸೊ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಈ ಪೂಜೆ ಪುನಸ್ಕಾರ ಇದೆಲ್ಲ ನನಗೇನು ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ನಾನೆಲ್ಲ ಕಲ್ತಿರೋ ಅಂಥದ್ದು. ಸೊ ನಮ್ಮಮ್ಮ ಹತ್ರದಿಂದ ನಾನು ಒಂದೊಂದು ಚೂರೇ ಹೇಳ್ಸ್ಕೊಂಡಿದ್ದೀನಿ. ನಮ್ಮಮ್ಮನೂ ಫೋನ್ ಮಾಡಿದಾಗೆಲ್ಲ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ಕೊಡ್ತಾರೆ. ಸೊ ನೆನ್ನೆನೂ ಅಷ್ಟೇ, ನಮ್ಮಮ್ಮ ರಾಘವೇಂದ್ರ ಸ್ವಾಮಿಗೆ ಹೂವು ಏನೂ ಹಾಕ್ಬೇಡ, ನೈವೇದ್ಯ ಕೂಡ ಇಡಬೇಡ, ಸೊ ಬರೀ ತುಳಸಿ ಮಾತ್ರನೇ ಹಾಕು ಅಂತ ಹೇಳಿದ್ರು. ಸೊ ಏಕಾದಶಿ ಟೈಮಲ್ಲಿ ರಾಯರು ಉಪವಾಸ ಗ್ರಹ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೈವೇದ್ಯ ಏನು ಇಡಲ್ಲ, ತುಳಸಿ ಮಾತ್ರನೇ ರಾಯರಿಗೆ ಇಡೋದು. ಸೊ ನೀವು ಯಾರಾದರೂ ಪೂಜೆ ಮಾಡ್ತಾ ಇದ್ರೆ ಇವತ್ತಿನ ದಿನ, ನೆಕ್ಸ್ಟ್ ಯಾವಾಗಾದರೂ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಬಂದರೆ ನಿಮ್ಮ ಮನೇಲಿ ರಾಯರ್ ಫೋಟೋ ಇದ್ದರೆ ದಯವಿಟ್ಟು ಹೂವು ಇಡಬೇಡಿ, ಮತ್ತು ಹೂವು ಹಾಕ್ಬೇಡಿ, ಮತ್ತು ತುಳಸಿ ಮಾತ್ರನೇ ಹಾಕಿ. ಸೊ ನೈವೇದ್ಯ ಏನೂ ಇಲ್ಲ. ದೀಪ ಎಲ್ಲ ಹಚ್ಬೋದು ನಾರ್ಮಲ್ ಆಗೇನೆ, ಬಟ್ ತುಳಸಿ ಮಾತ್ರನೇ ಹಾಕಿ ಪೂಜೆ ಮಾಡಿ. ಸೊ ಇನ್ನೊಂದು ಏನು ವಿಷಯ ಅಂತ, ಏಕಾದಶಿ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಕನ್ನಡಿಗರಿಗೆ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಇವತ್ತಿಂದನೇ ಹಬ್ಬ ಶುರು, ಈ ಒಂದು ಟೈಮಿಂದನೇ ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಹಿಂದಿಂದೆ. ಸೊ ಇವತ್ತು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ನನ್ನ ಮಗಳು ಎದ್ಲು. ಗುಡ್ ಮಾರ್ನಿಂಗ್ ಬುಲ್ಲಿ, ಚೆನ್ನಾಗಿ ಮಾಡಿದ್ದೀನಿ ಮಮ್ಮಿ, ಬಾ.
ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅವನೆಲ್ಲ ಅವನಲ್ಲ ಹರ್ಷಿತ ಹತ್ತವಳೆ ಅದು ಎತ್ಕೊಂಡಾಗ ಆಚೆ ಹಾಕ್ಬಿಡ್ಬೇಕು. ಸೇವಂತಲ್ಲ ಬೇಕು. ನಾನು ಹೋಗಿ ಕಟ್ಕೊತೀನಿ. ಕಟ್ಕೊಂಡು ಸ್ನಾನ ಕೊಡ್ತೀನಿ. ನಿದ್ದೆ ಮಾಡಿ ಎದ್ದಾಗ್ತಿ? ಅಜ್ಜಿ ಚಾಮಿಗೆ ಹೋಗಿದ್ ಬರ್ತದೆ. ಚಾಮಿಗೆ ಫೋನ್ ಕೊಡವ. ಫೋನ್ ಮಾಡ್ಕೊಡ್ತೀನಿ ಮಾತಾಡ್ತೀಯಾ? ಏನ್ ಹೇಳ್ತಾರೆ ನೋಡೋಣ. ಈಗ ಎದ್ದಾವಳೆ. ಮಾತಾಡ ಅಜ್ಜಿ ಅನ್ನ. ಈಗ ಎದ್ದಿರೋದು. ಇನ್ನ ಇಲ್ಲ ಅನ್ನ. ಇವಾಗ ಎದ್ದಿದ್ದು ಅಂತ ಹೇಳಿ. ಚಪಾತಿ ಬೀಟ್ರೋಟ್ ಪಲ್ಯ. ಅವನ್ ತಿನ್ಸ್ತೆ ಸರಿ. ಇವಾಗ ಅಲ್ಲಿ ಹರ್ಷಿತ ಕೊಟ್ಬಿಟ್ಟು ಬಂದೆ. ನಾನು ಇವಳು ತಿನ್ಸ್ತೀನಿ. ಇವಾಗ ಎದ್ದವಳೆ. ಎದ್ದಿದ ತಕ್ಷಣನೇ ಕೇಳಲ್ಲ ಅಜ್ಜಿ ಅಂತ. ಅವ ತಿಂದಿಲ್ಲ, ಪೂಜೆ ಮಾಡ್ಬಿಟ್ಟು ಬರ್ತದಂತೆ ಅಲೆ ಮನೇಲಿ. ಇನ್ನ ಇಲ್ಲ, ಅದೇ ಕೊಟ್ಬಿಟ್ಟು ಬಂದೆ ತಿನ್ನೋಣ ಅಂತ. ಅಷ್ಟ ಬೇಗ ಇವಳು ಎದ್ಲು. ಇವಳು ತಿನ್ಸ್ಬಿಟ್ಟು ತಿಂತೀನಿ. ಎದ್ದಿದ ತಕ್ಷಣ ಕೇಳಿದ್ಲು ಅಜ್ಜಿ ಅಂತ. ಹೇಳ್ದೆ. ಮತ್ತೆ ಚುಬ್ಬು ಹೇಳಿ ಕೇಳು. ಚುಬ್ಬು ತಾತ ಚುಬ್ಬು ತಮ್ಮಯ್ಯ ಓನಮ್ಮ ಸುಬ್ಬು ತಮ್ಮಯ್ಯ. ಬಾ ನೀನ್ ಬಾ. ಹೇಳೋಗ್ತಾ ಇದ್ಯಾ ಜಾನ? ಬಾಯ್ ಮಾಡ್ಬಿಡು. ಬಾಯ್ ಮಾಡು. ಸೊ ಇವತ್ತಿನ ದಿನ ಉಪವಾಸ ಇದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಉಪವಾಸ ಇರೋದಾಗಿದೆ, ಸೊ ಮಧ್ಯಾಹ್ನ ಒಂದೇ ಟೈಮ್ ಮಾತ್ರನೇ ಊಟ ಮಾಡಬೇಕು. ಇನ್ನು ಮಿಕ್ಕಿದ್ದು ಬೆಳಗಿನ ಜಾವ ಫ್ರೂಟ್ಸ್ ತಿನ್ಬೋದು. ಮತ್ತೆ ನೈಟ್ ಕೂಡ ಫ್ರೂಟ್ಸ್ ತಿನ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಮಧ್ಯಾಹ್ನ ಒನ್ ಟೈಮ್ ಮಾತ್ರನೇ ಊಟ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ಒಳ್ಳೆಯದು. ಅದೇ ಥರನೇ ಈವ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬೇರೆಯವ್ರಿಗೆ ಅಂದರೆ ಪೂಜೆ ದೇವಸ್ಥಾನದ ಹತ್ರ ಎಲ್ಲ ಇರ್ತಾರ. ಸೊ ಅವ್ರಿಗೆ ಏನಾದರೂ ದಾನ ಮಾಡೋದು, ಸೀರೆ ಆಗಲಿ ಒಂದು ಬಟ್ಟೆ ಆಗಲಿ ದಾನ ಮಾಡಿದ್ರೆ ಅಥವಾ ಒಂದು ಅಮೌಂಟ್ ಅಂತ ಕೊಟ್ಟರೆ ತುಂಬ ಒಳ್ಳೆಯದು, ನಿಮ್ಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಾನು ಒಬ್ರ ಹತ್ರದಿಂದ ನಾನು ತಿಳ್ಕೊಂಡೆ. ಅವ್ರು ಹೇಳಿದ್ರು ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಸೊ ನನಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಫೀಡ್ ಮಾಡ್ತಾ ಇರೋದ್ರಿಂದ. ಮತ್ತು ನನಗೆ ಲೋ BP ಬೇರೆ. ತಿಂದಿಲ್ಲ ಅಂದರೆ ಬಿದ್ದೋಗ್ಬಿಡ್ತೀನಿ ನಾನು. ಉಪ್ಪು ಖಾರ ಇರಲೇಬೇಕು ನನಗೆ ಕಂಪಲ್ಸರಿ. ದಿನ ನಾನು ಏನಾನ ಒಂದು ಟೈಮ್ ನೈಟ್ ಏನೋ ಊಟ ಮಾಡಿದೆ ಹಂಗೆ ಮಲಗಿದ್ರೆ ಬೆಳಗ್ಗೆ ಎದ್ದೊಳ ಅಷ್ಟೊತ್ತು ಬಿದ್ದೋಗ್ಬಿಟ್ಟಿರ್ತೀನಿ. ಆ ಥರ ನನಗೂ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನನ್ನ ಮಕ್ಕಳು ಬೇರೆ ಇರ್ತಾರೆ. ಸೊ ಅವ್ರನ್ನೂ ನೋಡ್ಕೋಬೇಕಾಗುತ್ತೆ. ಸೊ ನಾನು ಇದನ್ನ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಈ ವ್ಲಾಗ್ ಇಷ್ಟೇ. ನಾನು ಹೋಗಿ ಚಪಾತಿ ಸುಟ್ಕೊಂಡು ಬೀಟ್ರೋಟ್ ಪಲ್ಯ ಹಾಕ್ಕೊಂಡು ನಮ್ಮ ಅಣ್ಣ ಬರ್ತಾರೆ, ಅಂದರೆ ಕೆಲಸ ಮಾಡ್ತಾರಲ್ಲ. ಸೊ ಆ ಅಣ್ಣಗೂ ಚಪಾತಿ ಸುಡಬೇಕು. ಸೊ ಅವ್ರಿಗೂ ಚಪಾತಿ ಸುಟ್ಟು ನಾನು ಚಪಾತಿ ಸುಟ್ಕೊಂಡು ನಮ್ಮ ಅವ್ವಾಗೂ ಚಪಾತಿ ಸುಟ್ಟು ವಿವೇಕ್ ಬರೋದು ಈವ್ನಿಂಗ್ ಆಗುತ್ತೆ, 3-4 ಆಗಿಬಿಡುತ್ತೆ. ಸೊ ಅಮ್ಮ ಅವರೆಲ್ಲ ಬರೋದು ಫ್ರೈಡೇ ಅನಿಸುತ್ತೆ. ಮೇ ಬಿ ಫ್ರೈಡೇ ಬರ್ಬೋದು ಅವರು. ಸೊ ಎಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ನೆಕ್ಸ್ಟ್ ವ್ಲಾಗ್ ಮೇಕಪ್ ಕಿಟ್ ವ್ಲಾಗ್ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿತೌಟ್ ಮಿಸ್ ಅಂತಲೇ ಹೇಳ್ಬೋದು. ಸೊ ಎಸ್, ನನ್ನ ಮಗಗೆ ತಿನ್ನಿಸಿ ಆಯಿತು. ಇವಾಗ ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಅಷ್ಟೇ ಕೆಲಸ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ. ಸೊ ನೆಕ್ಸ್ಟ್ ನಾಳೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ.